ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನಿಂದ ರಾಮ ಲಕ್ಷ್ಮಣರ ಬೀಳ್ಕೊಡುಗೆ, ಮಾರ್ಗದಲ್ಲಿ ರಾಮನಿಗೆ ವಿಶ್ವಾಮಿತ್ರರಿಂದ ಬಲ ಅತಿಬಲ ಎಂಬ ವಿದ್ಯೆಗಳ ಉಪದೇಶವೆಂಬ 22ನೆಯ ಸರ್ಗಕ್ಕೆ ಸ್ವಾಗತ. ತಥಾ ವಸಿಷ್ಠೆ ಭ್ರುವತಿ ರಾಜ ದಶರಥ ಸ್ವಯಂ ಪ್ರಹೃಷ್ಟವದನೋ ರಾಮ ಮಾಜುಹಾವ ಸಲಕ್ಷ್ಮಣಂ. ರಾಮನನ್ನು ಲಕ್ಷ್ಮಣನ ಜೊತೆಯಲ್ಲಿ ತಾನೇ ಕಳುಹಿಸಬೇಕು. ವಿಶ್ವಾಮಿತ್ರರು ಕೇಳಿದ್ದು ರಾಮನನ್ನು ಮಾತ್ರ. ಆದರೆ ಲಕ್ಷ್ಮಣನನ್ನು ಬಿಟ್ಟು ರಾಮನೊಬ್ಬನೇ ಹೋಗಲು ಸಾಧ್ಯವೇ? ವಸಿಷ್ಠರು ಮೇಲೆ ಹೇಳಿದಂತೆ ರಾಜನಿಗೆ ಬೋಧನೆ ಮಾಡಿದ ನಂತರ ಸಂತುಷ್ಟ ಹೃದಯನಾದ ದಶರಥನು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕರೆಕಳುಹಿಸಿದನು. ಶ್ರೀರಾಮನು ತಾಯಿಯಾದ ಕೌಸಲ್ಯೆಯಿಂದಲೂ ತಂದೆಯಾದ ದಶರಥನಿಂದಲೂ ಆಶೀರ್ವಾದಗಳನ್ನು ಪಡೆದನು. ಪುರೋಹಿತರಾದ ವಸಿಷ್ಠರು ಮಂಗಲಪ್ರದವಾದ ಮಂತ್ರಗಳಿಂದ ರಾಜಪುತ್ರನನ್ನು ಅಭಿಮಂತ್ರಿಸಿದರು. ದಶರಥ ರಾಜನು ತನ್ನ ಪ್ರೇಮ ಪುತ್ರನನ್ನು ಬಿಗಿದಪ್ಪಿ ನೆತ್ತಿಯನ್ನು ಆಘ್ರಾಣಿಸಿ ಪ್ರೇಮದಿಂದ ಪರಿಪೂರ್ಣವಾದ ಹೃದಯದಿಂದ ಶ್ರೀರಾಮನನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿದನು. ರಾಜೀವಲೋಚನನಾದ ಶ್ರೀರಾಮನು ವಿಶ್ವಾಮಿತ್ರರ ಬಳಿಗೆ ಹೋದುದನ್ನು ಕಂಡು ಶುಭ ಶಕುನ ಸೂಚಕವಾಗಿ ವಾಯುವು ಧೂಳಿಲ್ಲದೆ ಮೆಲ್ಲಗೆ ಹಿಂದುಗಡೆಯಿಂದ ಮುಂದಕ್ಕೆ ಬೀಸಿತು. ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಪ್ರಯಾಣ ಮಾಡುತ್ತಿರುವಾಗ ದೇವದುಂದುಭಿಗಳ ಪುಷ್ಪವೃಷ್ಟಿಯಾಯಿತು. ಶಂಖ ದುಂದುಭಿಗಳ ಮಧುರವಾದ ನಿನಾದವು ಕೇಳಿಸುತ್ತಿದ್ದಿತು. ವಿಶ್ವಾಮಿತ್ರರು ಮುಂದೆ ಹೋಗುತ್ತಿದ್ದರು. ಮಹಾಯಶಸ್ವಿಗಳಾದ ಕಪೋಲಗಳ ಮೇಲೆ ಸಣ್ಣ ಸಣ್ಣ ಕೂದಲುಗಳಿಂದ ಕೂಡಿದ್ದ, ಏಕೆಂದರೆ ಅವರಿನ್ನೂ ಗಡ್ಡಧಾರಿಗಳಾಗಿರಲಿಲ್ಲ, ವಯಸ್ಸಿಗೆ ಬಂದಿರಲಿಲ್ಲ. ಮತ್ತು ಧನುರ್ಧಾರಿಯಾದ ಶ್ರೀರಾಮನು ಅವರನ್ನು ಅನುಸರಿಸಿ ನಡೆದು ಹೋಗುತ್ತಿದ್ದನು. ಲಕ್ಷ್ಮಣನು ಶ್ರೀರಾಮನನ್ನು ಹಿಂಬಾಲಿಸಿ ನಡೆದನು. ಶ್ರೀರಾಮ ಲಕ್ಷ್ಮಣರು ತಮ್ಮ 2 ಹೆಗಲುಗಳಿಗೆ 2 ಬತ್ತಳಿಕೆಗಳನ್ನು ಕಟ್ಟಿಕೊಂಡಿದ್ದರು. ಧನುಸ್ಸನ್ನು ಹಿಡಿದಿದ್ದರು. ತಮ್ಮ ದಿವ್ಯ ತೇಜಸ್ಸಿನಿಂದ 10 ದಿಕ್ಕುಗಳನ್ನು ಪ್ರಕಾಶಗೊಳಿಸುತ್ತಿದ್ದರು. ಆಗಿನ ಅವರ ವೇಷ ಆಕಾರಗಳನ್ನು ನೋಡಿದರೆ 3 ತಲೆಗಳ ಸರ್ಪಗಳಂತೆ ಕಾಣುತ್ತಿದ್ದರು. ಅಂದರೆ ಆ ಕಡೆ ಈ ಕಡೆಗೆ ಬತ್ತಳಿಕೆಯಲ್ಲಿ ಬಾಣಗಳು, ಮಧ್ಯದಲ್ಲಿ ಅವರ ತಲೆ. ಈ ರೀತಿಯಾಗಿ ಇಂತಹ ಅದ್ಭುತವಾದ ರೂಪ ವೀರ್ಯಾದಿ ವೈಭವಯುಕ್ತರಾದ ಶ್ರೀರಾಮ ಲಕ್ಷ್ಮಣರು ದೇವಲೋಕದಲ್ಲಿ ಪಿತಾಮಹನನ್ನು ಅನುಸರಿಸಿ ಅಶ್ವಿನಿ ದೇವತೆಗಳು ಹೋಗುತ್ತಿರುವಂತೆ ವಿಶ್ವಾಮಿತ್ರರನ್ನು ಅನುಸರಿಸಿ ಹೋಗುತ್ತಿದ್ದರು. ಧನುಷ್ಪಾಣಿಗಳಾಗಿ ದಿವ್ಯಾಲಂಕಾರ ವಿಶಿಷ್ಟರಾಗಿ ನೀರುಡದ ಚರ್ಮದಿಂದ ಮಾಡಿರುವ ಬೆರಳು ರಕ್ಷಣೆಯ ಚೀಲವನ್ನು, ಅಂದರೆ ಹ್ಯಾಂಡ್ ಗ್ಲೌಸ್, ಬೆರಳು ರಕ್ಷಣೆಯ ಚೀಲವನ್ನು ಧರಿಸಿದ್ದ ಖಡ್ಗಪಾಣಿಗಳಾದ ಮಹಾಕಾಂತಿಮಂತರಾದ ಸುಕುಮಾರರಾದ ಸುಮನೋಹರವಾದ ಶರೀರಗಳಿಂದ ಕೂಡಿದ್ದ ಶರೀರ ಕಾಂತಿಯಿಂದ ಪ್ರಕಾಶಿತರಾದ ನಿಷ್ಕಳಂಕರಾದ ಸಹೋದರರು, ಯಜ್ಞೇಶ್ವರನಿಂದ ಉದ್ಭವಿಸಿದ ಸ್ಕಂದ ವಿಶಾಖರು ಅಚಿಂತ್ಯನಾದ ಮಹಾದೇವನನ್ನು ಅನುಸರಿಸಿ ಹೋದಂತೆ ಕುಶಿಕ ಸುತರಾದ ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆಯುತ್ತಾ ವಿಶೇಷವಾಗಿ ಶೋಭಿಸಿದರು. ಸರಯೂ ನದಿಯ ದಕ್ಷಿಣ ತೀರದಲ್ಲಿ 1.5 ಯೋಜನದಷ್ಟು ಪ್ರಯಾಣ ಮಾಡಿದ ವಿಶ್ವಾಮಿತ್ರರು ರಾಮ ಎಂದು ಸಂಬೋಧಿಸಿ ಸುಮಧುರವಾದ ಈ ಮಾತುಗಳನ್ನಾಡಿದರು. ರಾಮ, ಶುದ್ಧಾಚಮನವನ್ನು ಮಾಡು. ಮಗು, ಈಗ ನಿನಗೆ ಮಹಾವಿದ್ಯೆಯನ್ನು ಉಪದೇಶಿಸಲಿರುವ ಮುಹೂರ್ತವು ಮೀರಿ ಹೋಗಬಾರದು. ಬಲ ಅತಿಬಲ ಎಂಬ ಮಹಾವಿದ್ಯೆಗಳ ಸಾಧನೆಗೆ ಮೂಲ ಮಂತ್ರಗಳನ್ನು ಉಪದೇಶಿಸುವೆನು, ಸ್ವೀಕರಿಸು. ಈ ಮಂತ್ರಗಳ ಪುನಶ್ಚರಣೆಯಿಂದಾಗಿ ನಿನಗೆ ಬಲ ಮತ್ತು ಅತಿಬಲ ವಿದ್ಯೆಗಳು ಸಿದ್ಧಿಸುವವು. ಅದರ ಫಲವೇನೆಂಬುದನ್ನು ಹೇಳುವೆನು ಕೇಳು. ಎಷ್ಟೇ ನಡೆದರೂ ಎಷ್ಟೇ ಯುದ್ಧ ಮಾಡಿದರೂ ಶ್ರಮವಾಗುವುದಿಲ್ಲ. ಜ್ವರವೇ ಮೊದಲಾದ ಉಪದ್ರವಗಳೊಂದು ಹತ್ತಿರ ಕೂಡ ಸುಳಿಯಲಾರವು. ಈ ವಿದ್ಯೆಗಳುಳ್ಳ ಮನುಷ್ಯನು ಯಾವಾಗಲೂ ಕಾಂತಿಹೀನನಾಗುವುದಿಲ್ಲ. ಮಲಗಿರಲಿ, ಅನ್ಯ ಮನಸ್ಕನಾಗಿರಲಿ, ರಾಕ್ಷಸರು ಅವನನ್ನು ಪರಾಭವಗೊಳಿಸಲಾರರು. ಈ ಮಹಾಮಂತ್ರ ಪುನಶ್ಚರಣೆ ಮಾಡಿ ಈ 2 ವಿದ್ಯೆಗಳನ್ನು ಸಾಧಿಸಿಕೊಂಡವನ ಬಾಹುಬಲವು ಪೃಥ್ವಿಯಲ್ಲಿಯೇ ಬೇರಾರಿಗೂ ಇರುವುದಿಲ್ಲ. ವಾಸ್ತವದಲ್ಲಿ ಈಗ ವಿಶ್ವಾಮಿತ್ರರು ಕರೆದುಕೊಂಡು ಹೋಗುತ್ತಿರುವಾಗ ಅವರ ಆಶ್ರಯವಿರುತ್ತದೆ. ಜೊತೆಯಲ್ಲಿ ಅವರು ಹೋಗುತ್ತಿರುವುದು ಕೇವಲ 10 ದಿನಗಳಿಗೆ ಮಾತ್ರ. ಆದರೆ ಮುಂದೆ ಶ್ರೀರಾಮನು ವನವಾಸದಲ್ಲಿ ಯಾವ ಕಷ್ಟವನ್ನು ಅನುಭವಿಸಬೇಕೆಂಬುದು ಗುರುಗಳಾದ ವಿಶ್ವಾಮಿತ್ರರಿಗೆ, ತ್ರಿಕಾಲಜ್ಞಾನಿಗಳಾದ ವಿಶ್ವಾಮಿತ್ರರಿಗೆ ಮಾತ್ರವೇ ತಿಳಿದಿರುವುದಲ್ಲವೇ? ಮುಂದುವರಿದು ವಿಶ್ವಾಮಿತ್ರರು ಹೇಳುತ್ತಿದ್ದಾರೆ, ರಾಮ, ನೀನೀ ವಿದ್ಯೆಯನ್ನು ಸಾಧನೆ ಮಾಡಿಕೊಳ್ಳುವುದರಿಂದ
ಮೂರು ಲೋಕಗಳಲ್ಲಿಯೂ ನಿನಗೆ ಸಮಾನರು ಯಾರೂ ಇರಲಾರರು. ಸೌಭಾಗ್ಯದಲ್ಲಿ, ಸಾಮರ್ಥ್ಯದಲ್ಲಿ, ಐಹಿಕಾಮುಷ್ಮಿಕ ಜ್ಞಾನದಲ್ಲಿ, ಬುದ್ಧಿಶಕ್ತಿಯಲ್ಲಿ ಮತ್ತು ವಾದ ವಿವಾದಗಳು ಉಂಟಾದಾಗ ಪ್ರತ್ಯುತ್ತರ ಕೊಡುವುದರಲ್ಲಿ ನಿನ್ನ ಸಮಾನರು ಈ ತ್ರಿಭುವನದಲ್ಲಿಯೇ ಯಾರೂ ಇರುವುದಿಲ್ಲ. ಈ ಬಲ ಮತ್ತು ಅತಿಬಲ ವಿದ್ಯೆಗಳು ಸಕಲ ಜ್ಞಾನಗಳಿಗೂ ತಾಯಿಯಂತಿವೆ. ಇವು ನಿನಗೆ ದೊರೆತರೆ ನಿನ್ನ ಸಮಾನರೇ ಯಾರೂ ಇರುವುದಿಲ್ಲ. ಇಷ್ಟು ಮಾತ್ರವಲ್ಲ, ಈ ಎರಡು ಮಹಾವಿದ್ಯೆಗಳ ಸಿದ್ಧಿಯಿಂದ ನಿನಗೆ ಹಸಿವು ಬಾಯಾರಿಕೆಗಳು ಉಂಟಾಗುವುದಿಲ್ಲ. ಸರ್ವಲೋಕಗಳ ರಕ್ಷಣಾರ್ಥವಾಗಿ ಈ ಎರಡು ಮಹಾವಿದ್ಯೆಗಳ ಮೂಲ ಮಂತ್ರಗಳನ್ನು ಸ್ವೀಕರಿಸು. ಇದರ ಪುನಶ್ಚರಣೆಯಿಂದ ನಿನಗೆ ಯಶಸ್ಸು ಪ್ರಾಪ್ತವಾಗುವುದು. ಕಾಕುಸ್ಥ, ಈ ಎರಡು ವಿದ್ಯೆಗಳು ಸಾಕ್ಷಾತ್ ಪಿತಾಮಹನ ಮಕ್ಕಳು. ನೀನು ಈ ವಿದ್ಯಾಗ್ರಹಣಕ್ಕೆ ಸತ್ಪಾತ್ರನಾಗಿರುವುದರಿಂದ ನಿನಗೆ ಇವುಗಳನ್ನು ಉಪದೇಶಿಸಬೇಕೆಂಬುದು ನನ್ನ ಆಶಯವಾಗಿದೆ. ರಾಘವ, ಈ ವಿದ್ಯೆಗಳ ಸಾಧನೆಯಾದ ಮೇಲೆ ಪ್ರಾಪ್ತವಾಗುವ ಅನೇಕ ಗುಣಗಳು ನಿನ್ನಲ್ಲಿ ಈಗಲೇ ಮೂರ್ತಿಮತ್ತಾಗಿ ನೆಲೆಸಿವೆ. ಆದರೂ ಮಹಾ ತಪಸ್ಸನ್ನು ಮಾಡಿ ಪಡೆದಿರುವ ಈ ವಿದ್ಯೆಗಳನ್ನು ನಿನಗೆ ಉಪದೇಶಿಸಿದಲ್ಲಿ ಅವು ಪ್ರಪಂಚದಲ್ಲಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗಳಿಗೆ ಬಹುವಿಧವಾದ ಕಾರ್ಯ ಮಾಡಲು ಸಮರ್ಥವಾಗುವವು. ವಿಶ್ವಾಮಿತ್ರರಿಗೇನು ತಿಳಿದಿರಲಿಲ್ಲವೇ ಶ್ರೀರಾಮನು ಅವತಾರ ಪುರುಷನೆಂದು? ಹಾಗಿರುವಾಗ ಈ ವಿದ್ಯೆಗಳನ್ನೆಲ್ಲ ಉಪದೇಶಿಸುವ ಅಗತ್ಯವೇನಿದೆ? ನೆನಪಿರಲಿ, ಇಡೀ ರಾಮಾಯಣದಲ್ಲಿ ಈ ಹಿಂದೆ ಬಂದಿದ್ದಂತಹ ಒಂದು ಶ್ಲೋಕದಲ್ಲಿ ದೇವತೆಗಳೆಲ್ಲರೂ ಸೇರಿ ಮಹಾವಿಷ್ಣುವಿಗೆ ಪ್ರಾರ್ಥನೆ ಮಾಡಿದರು. ಆ ಕಾರಣದಿಂದಾಗಿ ಮಹಾವಿಷ್ಣುವು ತಾನು ಅವತಾರವನ್ನೆತ್ತಲು ನಿರ್ಧರಿಸಿದ ಎಂದು ಹೇಳಿದ ಆ ಒಂದೆರಡು ಅಧ್ಯಾಯ ಹೊರತುಪಡಿಸಿ ಮುಂದೆ ರಾವಣ ಸಂಹಾರವಾದ ನಂತರ ದೇವತೆಗಳೆಲ್ಲರೂ ಬಂದು ನೀನೇ ಪರಬ್ರಹ್ಮನೆಂದು ಶ್ರೀರಾಮನಿಗೆ ಹೇಳುವ ಒಂದು ಅಧ್ಯಾಯ, ಇದೆರಡನ್ನು ಹೊರತುಪಡಿಸಿದರೆ ಮಧ್ಯದಲ್ಲಿ ಎಲ್ಲಿಯೂ ಕೂಡ ವಾಲ್ಮೀಕಿಗಳು ಶ್ರೀರಾಮನನ್ನು ಅವತಾರ ಪುರುಷನೆಂದು ಹೇಳುವುದೇ ಇಲ್ಲ. ಶ್ರೀಕೃಷ್ಣನಂತೆ ಪದೇ ಪದೇ ಶ್ರೀರಾಮನೂ ಕೂಡ ತಾನು ಅವತಾರ ಪುರುಷನೆಂದು ಎಲ್ಲಿಯೂ ಹೇಳುವುದಿಲ್ಲ. ಮುಂದೆ ಕೂಡ ದೇವತೆಗಳು ಬಂದು ನೀನು ಅವತಾರ ಪುರುಷನೆಂದು ಹೇಳಿದಾಗಲೂ ನಾನು ಕೇವಲ ದಶರಥ ಪುತ್ರನಾದ ಶ್ರೀರಾಮನು ಎಂದು ನಮ್ರತೆಯಿಂದಲೇ ಉತ್ತರಿಸುತ್ತಾನೆ. ನೆನಪಿರಲಿ, ಶ್ರೀರಾಮನು ಸಾಮಾನ್ಯ ಮನುಷ್ಯನಂತೆ ಭೂಮಿಯಲ್ಲಿ ವಾಸಿಸಿದ, ಸಾಮಾನ್ಯ ಮನುಷ್ಯನಂತೆ ಕಷ್ಟವನ್ನು ಎದುರಿಸಿದ, ಸಾಮಾನ್ಯ ಮನುಷ್ಯನಂತೆ ಗುರುಗಳಿಂದ ನಮ್ರತೆಯಿಂದ ಬೇಕಾದ ವಿದ್ಯೆಗಳನ್ನು ಪಡೆದುಕೊಂಡ. ಈ ಮೂಲಕ ಮನುಷ್ಯನಾದವನು ಭೂಮಿಯಲ್ಲಿ ಹೇಗೆ ಇರಬೇಕು ಎಂಬುದಕ್ಕೆ ಒಂದು ಆದರ್ಶಪ್ರಾಯನಾಗಿ ಶ್ರೀರಾಮನಿರುವನು. ಪರಂಧಾಮನಾದ ಶ್ರೀರಾಮನು ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧಾಚಮನ ಮಾಡಿ ವಿಕಸಿತ ಮುಖಾರವಿಂದವುಳ್ಳವನಾಗಿ ಮಹಾಮುನಿಗಳಾದ ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಕುಳಿತು ಪ್ರಣವಪೂರ್ವಕವಾಗಿ ಬಲ, ಅತಿಬಲ ವಿದ್ಯೆಗಳ ಮೂಲ ಮಂತ್ರಗಳ ಉಪದೇಶವನ್ನು ಆತ್ಮಜ್ಞಾನಿಗಳಾದ ವಿಶ್ವಾಮಿತ್ರ ಮಹರ್ಷಿಗಳಿಂದ ಪಡೆದನು. ಉಪದೇಶಿಸುತ್ತಿದ್ದಂತೆಯೇ ಬಲ, ಅತಿಬಲ ವಿದ್ಯಾಭಿಮಾನಿ ದೇವತೆಗಳು ಮಂದಹಾಸದಿಂದ ರಾಮನಲ್ಲಿ ಸೇರಿಕೊಂಡವು. ಅದರಿಂದಾಗಿ ಮಹಾಪರಾಕ್ರಮಿಯಾದ ಶ್ರೀರಾಮನು ಶರತ್ಕಾಲದ ಸೂರ್ಯನಂತೆ ತೊಳಗಿ ಬೆಳಗಿದನು. ಉಪದೇಶಾನಂತರ ಶ್ರೀರಾಮನು ವಿದ್ಯಾಗುರುಗಳಿಗೆ ಮಾಡಬೇಕಾದ ಶುಶ್ರೂಷೆಗಳೆಲ್ಲವನ್ನೂ ಅವರಿಗೆ ಮಾಡಿದನು. ಸರಯೂ ನದಿಯ ತೀರದಲ್ಲಿಯೇ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು ಆ ರಾತ್ರಿಯನ್ನು ಸುಖವಾಗಿ ಕಳೆದರು. ಚಕ್ರವರ್ತಿಯ ಪುತ್ರರಾಗಿ ತಮಗೆ ಮಲಗಲು ಯೋಗ್ಯವಲ್ಲದ ದರ್ಬೆಯ ಹಾಸಿಗೆಯಲ್ಲಿ ಮಲಗಿದ್ದರೂ ವಿಶ್ವಾಮಿತ್ರರ ಮಾತುಗಳನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದ ದಶರಥನ ಪುತ್ರ ಶ್ರೇಷ್ಠರಿಗೆ ಆ ರಾತ್ರಿಯು ಸುಖವಾಗಿ ಕಳೆಯಿತು. ರಾಮ, ಲಕ್ಷ್ಮಣ, ಸೀತೆಯರ ಚಿತ್ರವನ್ನು ಪಟದಲ್ಲಿ ಇಟ್ಟು ಪೂಜಿಸಿ ಅಭಿಷೇಕ ಮಾಡಿಬಿಟ್ಟರೆ ಸಾಲದು. ಅವರು ನಡೆದುಕೊಂಡ ರೀತಿ, ಹೇಗೆ ಅವರು ಬದುಕಿದರು ಎಂಬುದನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕಲ್ಲವೇ? ಅದನ್ನು ತಿಳಿಸುವ ಸಲುವಾಗಿ ತಾನೇ ಪರಮಾತ್ಮನು ಮನುಷ್ಯ ರೂಪದಲ್ಲಿಯೇ ಅವತರಿಸಿ ಮನುಷ್ಯರಂತೆಯೇ ಬದುಕಿ ಮನುಷ್ಯರಂತೆಯೇ ಕಷ್ಟ ಸುಖಗಳನ್ನು ಅನುಭವಿಸಿ, ಕಷ್ಟ ಸುಖಗಳು ಯಾರಿಗೂ ತಪ್ಪಿದ್ದಲ್ಲ, ಅದರೊಡನೆ ಬದುಕುವುದನ್ನು ಕಲಿಯಬೇಕು ಎಂದು ಉಪದೇಶಿಸಿದ್ದು. ರಾಮನು ಎಲ್ಲಿಯೂ ಯಾವ ಉಪದೇಶವನ್ನು ಕೊಡುವುದಿಲ್ಲ, ಬದಲಿಗೆ ಹೇಗೆ ಬದುಕಬೇಕೆಂಬುದನ್ನು ತಾನೇ ಬದುಕಿ ತೋರಿಸುತ್ತಾನೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 22ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.